ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ದೇಶ ಪ್ರದೇಶ. ನಾನು ಸಂಪತ್ ವಂಡಾರು. ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐಬಿಯಲ್ಲಿ ಆರೋಪಿಯನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ಸಿಐಡಿ ಅಧಿಕಾರಿಗಳು ಆರೋಪಿಗೆ ಡ್ರಿಲ್ ಮಾಡ್ತಾ ಇದ್ದಾರೆ. ಆರೋಪಿ ಗಿರೀಶ್ಗೆ ಸಿಐಡಿ ಅಧಿಕಾರಿಗಳು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಮುಂಜಾನೆಯಿಂದ ಬೆಳಿಗ್ಗೆಯಿಂದ ಸಂಜೆವರೆಗೂ ತೀವ್ರ ವಿಚಾರಣೆಯನ್ನು ನಡೆಸಿದರು. ಅಂಜಲಿ ಕೊಲೆಯ ನಂತರ ಟ್ರೈನ್ ಮೂಲಕ ತಲೆಮರೆಸಿಕೊಳ್ಳೋಕೆ ಟ್ರೈನ್ ಅನ್ನು ಗಿರೀಶ್ ಹತ್ತಿದ್ದ. ಗದಗ ಮೂಲದ ಮಹಿಳೆ ಲಕ್ಷ್ಮಿಗೆ ದಾವಣಗೆರೆ ಬಳಿ ಟ್ರೈನ್ನಲ್ಲಿ ಚಾಕುವನ್ನು ಕೂಡ ಗಿರೀಶ್ ಇರಿದಿದ್ದ. ಟ್ರೈನ್ನಲ್ಲಿ ಗದಗ ಮೂಲದ ಲಕ್ಷ್ಮಿ ಎನ್ನುವಂಥ ಮಹಿಳೆಗೆ ಚಾಕು ಇರಿತ ಆಗುತ್ತೆ. ಚಾಕು ಇರಿತಕ್ಕೆ ಒಳಗಾದಂಥ ಲಕ್ಷ್ಮಿಯನ್ನ ಐಬಿಗೆ ಕರೆಸ್ಕೊಂಡಿದ್ದಾರೆ ಅಧಿಕಾರಿಗಳು. ಹಂತಕನ ಮುಂದೆ ಘಟನೆಯ ವಿವರಣೆಯನ್ನ ಸಿಐಡಿ ಅಧಿಕಾರಿಗಳು ಕೇಳಿದ್ದಾರೆ. ವಿಚಾರಣೆ ಬಳಿಕ ಗದಗಕ್ಕೆ ಈ ಮಹಿಳೆ ತೆರಳಿದ್ದಾರೆ. ಮೇ 15ರಂದು ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಅಂಜಲಿ ಅಂಬಿಗೇರ ನಿವಾಸಕ್ಕೆ ನುಗ್ಗಿ ಗಿರೀಶ ಅಂಜಲಿಯನ್ನ ಹತ್ಯೆ ಮಾಡಿದ್ದ. ಸದ್ಯ ಹುಬ್ಬಳ್ಳಿಯ ಐಬಿಯಲ್ಲಿ ವಿಚಾರಣೆ ನಡೀತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯ ವಿಚಾರಣೆ ಹುಬ್ಬಳ್ಳಿಯ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ನಡೀತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಪೊಲೀಸರು, ಸಿಐಡಿ ಅಧಿಕಾರಿಗಳು ಹುಬ್ಬಳ್ಳಿಯ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆರೋಪಿಯನ್ನು ಕರ್ಕೊಂಡು ಬಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಹಾಗೆಯೇ ಈ ಆರೋಪಿ ಗಿರೀಶ್ ಏನಿದ್ದಾನೆ, ಟ್ರೈನ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ದಾವಣಗೆರೆ ಸಮೀಪ ಬರ್ತಾ ಇದ್ದಂತೆ ಟ್ರೈನ್ ಗದಗ ಮೂಲದ ಮಹಿಳೆಗೆ ಚಾಕು ಇರಿತಾನೆ ಟ್ರೈನ್ನಲ್ಲಿ. ಆ ಮಹಿಳೆಯನ್ನು ಕರೆಸ್ಕೊಂಡು ವಿಚಾರಣೆಯನ್ನು ನಡೆಸಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಸದ್ಯ ವಿಚಾರಣೆ ಬೆಳಿಗ್ಗೆಯಿಂದ ಸಂಜೆ ತನಕ ನಡೀತು ಎನ್ನುವಂಥ ಮಾಹಿತಿ ಇದೆ. ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಐಬಿಯಲ್ಲಿ ಸಿಐಡಿ ಅಧಿಕಾರಿಗಳು ಆರೋಪಿಯನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಆರೋಪಿ ಗಿರೀಶ್ಗೆ ಸಿಐಡಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇರೋದು. ಮುಂಜಾನೆಯಿಂದ ಸಂಜೆವರೆಗೂ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಪ್ರಮುಖವಾಗಿ ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಇದು ಹುಬ್ಬಳ್ಳಿಯ ಸರ್ಕಾರಿ ಗೆಸ್ಟ್ ಹೌಸ್. ಇಲ್ಲಿ ಆರೋಪಿಯ ವಿಚಾರಣೆ ಆಗ್ತಾ ಇರುವಂಥದ್ದು. ಸದ್ಯ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ಗಿರೀಶ್ನ ವಿಚಾರಣೆ ಆಗ್ತಾ ಇದೆ. ನೂತನ ಅತಿಥಿ ಗೃಹ ನೋಡ್ತಾ ಇರಬಹುದು. ಹುಬ್ಬಳ್ಳಿಯ ಸರ್ಕಾರಿ ಗೆಸ್ಟ್ ಹೌಸ್ ಇದು. ಸದ್ಯ ಇಲ್ಲಿ ಆತನನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.